ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳ್ದಂಗೆ ಇವತ್ತು ನಾವು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸೋಣ ಅಂದ್ಬಿಟ್ಟು ಶೃಂಗೇರಿಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಪ್ರೊಸೆಸ್ ಹೇಗಿರುತ್ತೆ, ನಾವು ಎಷ್ಟು ಗಂಟೆ ಬ್ಯಾಚ್ಗೆ ಹೋಗಿದ್ವಿ ಆ್ಯಂಡ್ ಎಷ್ಟು ಬೇಗ ಆಯಿತು, ಎಷ್ಟು ಚೆನ್ನಾಗಿ ಮಾಡಿದ್ರು ಅನ್ನೋದೆಲ್ಲ ನೀವು ಇವತ್ತಿನ ಬ್ಲಾಗಲ್ಲಿ ನೋಡ್ಬೋದು. ನಾನು ಆದಷ್ಟು ರಾಗೆ ನಿಮಗೆ ತೋರಿಸ್ತೀನಿ. ನೀವು ನಿಮ್ಮ ಪುಟಾಣಿ ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಿ ಅಂದರೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಅವರು ಮಕ್ಕಳ ಕೈಲಿ ಪೂಜೆ ಮಾಡಿಸ್ತಾರೆ. ಆ್ಯಂಡ್ ನಿಮಗೂ ಒಂದಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದೆಲ್ಲ ಮುಗಿದ ಮೇಲೆ ನಾವು ಬೇರೆ ಎಲ್ಲೋದ್ವಿ ಅನ್ನೋದು ಕೂಡ ಇವತ್ತಿನ ಟ್ರಿಪ್ ವ್ಲಾಗಲ್ಲಿ ನೀವು ನೋಡ್ಬೋದು. ಕೊಡ್ತಾವ್ರು ನೋಡಲ್ಲಿ ಇಸ್ಕೊಬತ್ತ. ಪಿಂಕ್ ಕಲರ್ ಬೇಕಾ, ಗ್ರೀನ್ ಕಲರ್ ಬೇಕಾ? ಸೋನಿ, ಗ್ರೀನ್ ಕಲರ್ ಸ್ಲೇಟ್ ಬೇಡದ್ರ ಗ್ರೀನ್. ಅಲ್ಲ ನೋಡು ಗ್ರೀನ್. ಇಸ್ಕೋ ಇಸ್ಕೋ ಇಸ್ಕೋ. ಚಾಪಿಸ್ ತಂದಿದೆ. ಎತ್ಕೋಬೇಕಿತ್ತು, ಎತ್ಕೊಳ್ಳಿಲ್ವಾ? ವಾ, ಸೂಪರ್ ಸೂಪರ್. ಕೊಡ್ತಾರೆ, ಈಗಲೇ ಬರೆಯಂಗಿಲ್ಲ, ಅವ್ರು ಹೇಳ್ತಾರ. ಫಸ್ಟೇ ಕುತ್ಕೊಬಿಟ್ಟಿದ್ಯಾ? ಕೊಡ್ತಾರಿರು, ವೇಟ್ ವೀರು. ಇಲ್ಲಿ ನೋಡು, ಶ್ರೀ ಗುರುಭ್ಯೋ ನಮಃ. ನಾಮಮೇವೆ ಶ್ರೀ ಗಣೇಶಾಯ ನಮಃ. ವತ್ಸೆ ಗಣೇಶಾಯ ನಮಃ. ಶ್ರೀ ಗಣೇಶಾಯ ಶ್ರೀ ಬಲಿ ಶ್ರೀ ಶಾರದಾಯೈ ನಮಃ. ಶ್ರೀ ಗಣೇಶಾಯ ನಮಃ. ನಾದಮೇವೆ ಶ್ರೀ ಶಾರದಾಯೈ ನಮಃ. ಬರೀ ಅಲ್ಲಿ ಹಾಕಿಸ್ಕೊಡಲ್ಲ. ಚಪ್ಪಿಸ್ಕೊಡಿಸಿ, ನೀವು ಚಪ್ಪಿಸಲ್ಲಿ ಬರ್ತಾರೆ. ಬರ್ದ್ಬಿಡು, ಅಮ್ಮ ಬರ್ಸಾದ್ಮೇಲೆ ಸ್ಲೇಟಲ್ಲಿ ಬರೆಯೋಣ. ಶಾರದಾ ನಮಃ. ಹೇಳು ಶ್ರೀ ಶಾರದಾಯ. ಹೇಳು ಶಾರದಾಯ. ಶ್ರೀ ಸರಸ್ವತ್ಯೈ ನಮಃ. ಶ್ರೀ ಶಾರದಾಯೈ ನಮಃ. ನಾದಮೇವೆ ಶ್ರೀ ಸರಸ್ವತ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ಹೇಳು ನಮಃ. ಹೇಳು. ನೆಕ್ಸ್ಟ್ ಶ್ರೀ ಹೇಳು. ಗಣೇಶಾಯ ನಮಃ. ಸ್ವಾಮಿ ಕೈ ಮುಗಿತಿಲ್ಲ, ಬೆಳಗ್ಗೆ ಎದ್ಬಿಟ್ಟು ಗಣೇಶಾಯ ನಮಃ ಅಂತ. ಶ್ರೀ ಗಣೇಶಾಯ ನಮಃ. ನಾದಮೇವೆ ಶ್ರೀ ಶಾರದಾಯೈ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗಣೇಶಾಯ ನಮಃ. ನಾದಮೇವೆ ಶಾರದಾಯೈ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀ ಹಿಡ್ಕೊಡ್ಕೊ. ಆಮೇಲೆ ಆಮೇಲೆ ನೀವು ಸಿಳಿ ಬರೆಯೋದು, ಈಗ ಕುತ್ಕೋ ಬರಿ. ಹಿಡ್ಕೊಂಡು ಬರ್ಸ.
ಇಲ್ಲಿ ಇಲ್ಲಿ ಬಿಡಿ ಹಾಕ ಸಿಗಲ್ಲ ಬಿಡಿ ಅದು. ಬಾ ತಲೆ ಹುಷಾರು ಬಾ ಮುಕ್ಕಲ್ಲಿ ಹೊತ್ಕೊಂಡು ಬಡ್ಕೊಂತವಳು ದಬ್ಬ ನೀನು ಹಿಡ್ಕೊಳ್ಳಿ ಚೆನ್ನಾಗಿತ್ತಾ ಕೊಡು ಬುಕ್ ಚೆನ್ನಾಗಿತ್ತಾ ಕೊಡು ಬುಕ್ಕು ಹಾಂ ಹಾಂ ಚೆನ್ನಾಗಿತ್ತಾ ನೋಡಿಲ್ಲಿ ಮಾಮ ನೀ ಬಾ ಅಡ್ಡ ಈ ಕಡೆ ಬನ್ನಿ ನೀವಿಬ್ರು ಸೋನಿ ಬಾ ಈ ಕಡೆ ಬೀಳಲ್ಲ ಬಾರೆ ಬೀಳಲ್ಲ ಬಾ ಒಂದು ನಿಮಿಷ ಇಲ್ಲಿ ನೋಡಿ ಅಣ್ಣ ಬೇಗ ಹೋಗಿ ಸ್ಮೈಲ್ ಸ್ಮೈಲ್ ಇಲ್ಲಿ ನೋಡಿ ಮೊಬೈಲ್ ಇಲ್ಲಿ ಇಲ್ಲಿ ಸ್ಮೈಲ್ ಅವ್ನು ಯಾರೋ ಹಿಂದೆ ಹೋಗ್ತಾನಿಲ್ಲ ಹ್ಞೂ ಇರು ಇಲ್ಲಿ ನೋಡಿ ಸ್ಮೈಲ್ 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 ಮಾಡ್ರಿ ಮಮ್ಮಿ ಮೊಬೈಲ್ ಹಾಂ ಸಾಕು ಎತ್ಕೋ ದೇವಸ್ಥಾನದ ಒಳಗಡೆ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ, ಸೊ ಹಾಗಾಗಿ ನಾನು ತೊಗೊಳ್ಳಿಲ್ಲ. ಅಲ್ಲಿಂದ ನಾವು ಅಲ್ಲೇ ಇಲ್ಲಿ ಫಿಶಸ್ ಎಲ್ಲ ಇರುತ್ತಲ್ಲ ಅದು ನೋಡೋಣ ಅಂತ ಬಂದ್ವಿ. ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ನನ್ನ ಮುಂದೆನೇ ಒಂದು ತೆಂಗಿನ ಮರದಿಂದ ಕಾಯಿ ಬಿತ್ತು, ಪ್ರಸಾದ ಸಿಕ್ತು ಅಂತ ಎತ್ಕೊಂಡೆ. ಖುಷಿ ಆಯಿತು, ಅಲ್ಲಿ ಯಾರು ಏನೂ ಕೇಳಲಿಲ್ಲ. ಸರಿ ಅದನ್ನು ನಾನೇ ತೊಗೊಂಬರೋಣ ಮನೇಲಿ ಏನಾದ್ರು ಸಿಹಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಸುನಿ ಮತ್ತು ವೀರು ಹೋಗಿದ್ರು. ನಾನು ಅದು ಸ್ಲೇಟು ಅದೆಲ್ಲ ಇತ್ತಲ್ಲ ಅದನ್ನ ಇಟ್ಕೊಂಡು ಇಲ್ಲೇ ಕೂತಿದ್ದೆ. ಆಮೇಲೆ ನಾನು ಕೂಡ ಹೋಗಿ ಒಂದು ಸ್ವಲ್ಪ ನೀರಲ್ಲಿ ಫಿಶಸ್ ಎಲ್ಲ ನೋಡಿಕೊಂಡು ಬಂದ್ವಿ. ನಾವು ಕಡಲೆಪುರಿ ಎಲ್ಲ ತಗೊಳ್ಳೋಕೆ ಮರ್ತೋಗಿತ್ತು, ಸೊ ಹಂಗೆ ನೋಡಿಕೊಂಡು ವಾಪಸ್ ಈಗ ರೂಮ್ಗೆ ಹೋಗ್ತಾ ಇದ್ದೀವಿ. ರೂಮಲ್ಲಿ ಹೋಗಿ ನಾವು ಡ್ರೆಸ್ ಚೇಂಜ್ ಮಾಡಿ ಚೆಕ್ಔಟ್ ಮಾಡಿ ಸ್ವಲ್ಪ ಪ್ಲ್ಯಾನ್ ಚೇಂಜ್ ಆಯಿತು. ಮಕ್ಕಳು ಬೀಚ್ ಅಂತ ಇದ್ರು. ಸರಿ ಅವ್ರ ಖುಷಿನೇ, ಸರಿ ಬೀಚ್ ಸೈಡ್ ಹೋಗ್ಬಿಡೋಣ ಉಡುಪಿ ಸೈಡು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಇಲ್ಲೇ ನಮಗೆ ಸ್ವಲ್ಪ ಶೆಕೆ ಅನ್ನಿಸ್ತಾ ಇತ್ತು ಆಯಿತಾ. ನಾವು ಬೆಂಗಳೂರಲ್ಲಿ ಚಳಿ ಇತ್ತಲ್ಲ, ಇಲ್ಲೂ ಚಳಿ ಇರುತ್ತೆ. ಇನ್ನೂ ಮಂಗಳೂರು ಸಕಲೇಶ್ಪುರ ಆ ಸೈಡೆಲ್ಲ ನಾವು ಹೋಗ್ತೀವಿ ಅಂದರೆ ಚಳಿ ಆಬ್ವಿಯಸ್ಲಿ ಇರುತ್ತೆ ಅಂದ್ಕೊಂಡ್ವಿ. ಬಟ್ ಇಲ್ಲಿ ತುಂಬಾ ಶೆಕೆ ಅನಿಸ್ತಾ ಇತ್ತು. ಆ್ಯಂಡ್ ನಾವೆಲ್ಲ ಸ್ವೆಟರ್ ತಂದಿದ್ವಿ. ಸೊ ಇಲ್ಲಿ ಹಂಗೆ ಶಾಪಿಂಗಿಗೆ ಬಂದ್ವಿ ಮ್ಯಾಕ್ಸ್ಗೆ. ಇವ್ರಿಗೆಲ್ಲ ಸ್ವಲ್ಪ ತೆಳ್ಳಗಿರೋ ಟೀ ಶರ್ಟ್ಸು ಚಡ್ಡಿ ತೊಗೊಳ್ಳೋಣ ಬೀಚ್ಗೆ ಹೋಗ್ತೀವಿ ಅಂದರೆ ಇರಲಿ ಅಂತ ನಾನು ಕ್ಯಾರಿ ಮಾಡಿರಲಿಲ್ಲ. ನಾನು ಎಲ್ಲ ಫುಲ್ ಪ್ಯಾಂಟ್ಗಳು, ಸ್ವೆಟರ್ಗಳು, ಸ್ವೆಟ್ ಶರ್ಟ್ಗಳು ಬರೀ ಅದೇ ತೊಗೊಂಡು ಬಂದಿದ್ದೆ. ಸೊ ಹಾಗಾಗಿ ಸರಿ ಒಂದು ಚಿಕ್ಕದಾಗಿ ಒಂದು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಇವಾಗ ನಾವು ಹೋಗ್ತಾ ಇರೋದು ಉಡುಪಿ ಕಡೆಗೆ. ಸೊ ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡಿ ಎಂಜಾಯ್ ಮಾಡಿ. ಏನಂತ ತೊಗೊಂಡೆ ಮಗನ? ನೀನೇನು ತೊಗೊಂಡೆ ಸುನಿಯಲ್ಲಿ? ಬಾಯ್ಲಿ ವೀರು ವೀರು ಬಾ. ಸುನಿ ಬಾಯ್ಲಿ ನಿಂತ್ಕೋ ಇಲ್ಲೇ ಗ್ಲಾಸ್ ಹತ್ರ ಬಾಲ್ ನೋಡಿ ಎದು ಬಂದಿದ್ದಾನಲ್ಲ ಹಂಗೆ. ವೀರು ಇಲ್ಲಿ ನನ್ನ ಕಡೆ ತಿರ್ಗಿ ಹಾಕೊಳ್ಳಿ ಹೆಗ್ಲ ಮೇಲೆ ಕೈ. ಇಲ್ಲಿ ನಾನು ನೋಡಿ ನಗು ಎದು. ಅವನು ಇಳಿಸಕ್ಬಾರ್ದು ಅವನಿಗೆ. ಹಗ್ ಮಾಡಿ, ಒಂದು ಹಗ್. ಕಾರಲ್ಲಿ ಫುಲ್ ಸಾಂಗ್ ಹಾಕೊಂಡು ಮಜಾ ಮಾಡಿಕೊಂಡು ಒಂದು ರೌಂಡ್ ಎಲ್ಲರೂ ನಿದ್ದೆ ಕೂಡ ಹೊಡ್ಕೊಂಡು ಫೈನಲಿ ನಾವು ರೀಚ್ ಆದ್ವಿ. ನಮ್ಮ ರೂಮಿಂದ ಇದು 100 ಇಲ್ಲ 120 ಕಿಲೋಮೀಟರ್ಸ್ ಇತ್ತು ಅಷ್ಟೇ ಶೃಂಗೇರಿಯಿಂದ. ಸೊ ಸರಿ ಹೋಗಿ ಬಂದ್ಬಿಡೋಣ, ಇಷ್ಟು ದೂರನೇ ಬಂದಿದ್ದೀವಿ, ಅವ್ರಿಗೆ ಬೀಚ್ ಅಷ್ಟಿಷ್ಟ, ಕರ್ಕೊಂಡೋಗಿ ಬಂದ್ಬಿಡೋಣ ಅಂದ್ಬಿಟ್ಟು ಬಂದ್ವಿ.
ಚೆನ್ನಾಗಿತ್ತು. ನಾವು ಬಂದಿದ್ದು ಮಟ್ಟು ಬೀಚ್ ಅಂತ. ಇದೊಂದು ತುಂಬ ಕ್ಲೀನ್ ಬೀಚು, ಆಮೇಲೆ ಚೆನ್ನಾಗಿದೆ. ಮುಂದೆ ಬೀಚು, ಹಿಂದೆ ಬ್ಯಾಕ್ ವಾಟರ್ಸ್ ಇರುತ್ತೆ. ಆ್ಯಂಡ್ ಇಲ್ಲಿ ನಮಗೊಂದು ಪ್ರಾಪರ್ಟಿ ಕೂಡ ಸಿಕ್ತು, ಅರಸು ಅಂತ. ನಾವು ತುಂಬ ಏನು ಪ್ಲ್ಯಾನ್ ಮಾಡಿರಲಿಲ್ಲ, ಬುಕ್ ಮಾಡಿರಲಿಲ್ಲ. ಹಿಂದಿನ ದಿನ ಕೇಳಿದ್ವಿ, ನಮ್ಮ ಪುಣ್ಯಕ್ಕೆ ಯಾವುದೇ ಬುಕ್ಕಿಂಗ್ಸ್ ಆಗಿರಲಿಲ್ಲ. ಸರಿ ಅಂತ ಒಪ್ಕೊಂಡ್ರು, ಸಿಕ್ತು. ಆ್ಯಂಡ್ ನಾನು ನಿಮಗೆ ಡೀಟೇಲಾಗೆ ತೋರಿಸ್ತೀನಿ. ಆ್ಯಂಡ್ ನೀವು ಏನಾದ್ರು ಹೋಗ್ತೀನಿ ಈ ಉಡುಪಿ ಸೈಡು ಆ್ಯಂಡ್ ಅವರ ಡೀಟೇಲ್ಸ್ ಬೇಕು ಅಂದರೆ ನನಗೆ ಹೇಳಿ, ನಾನು ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಇನ್ನೂ ಡೀಟೇಲಾಗಿ ತೋರಿಸ್ತೀನಿ. ಇವತ್ತು ನಾನು ಹಾಕೋ ವೀಡಿಯೋದಲ್ಲಿ ಅಷ್ಟು ಕ್ಲೀನಾಗಿ ನಿಮಗೆ ಸಿಗದೇ ಇರ್ಬೋದು, ಒಂದಷ್ಟು ಗ್ಲಿಮ್ಸ್ ಅಂತೂ ಸಿಗುತ್ತೆ. ಅದು ಒಂಥರ ವಿಲ್ಲಾ ಥರ ಆಯಿತಾ, 2 ರೂಮ್ ಇರೋದು. ಆ್ಯಂಡ್ ಸಖತ್ತಾಗಿತ್ತು. ಅಂದರೆ ವ್ಯೂ ಚೆನ್ನಾಗಿತ್ತು. ಈ ಕಡೆ ಬ್ಯಾಕ್ ವಾಟರ್ಸ್ಗೆ ಹೋಗ್ತೀರಾ, ಬೋಟಿಂಗ್ ಹೋಗ್ಬೋದು. ಫುಲ್ಲು 1 ಅವರ್ ನಿಮಗೆ ಫುಲ್ಲು ಬ್ಯಾಕ್ ವಾಟರ್ಸಲ್ಲಿ ರೌಂಡ್ ಕರ್ಕೊಂಡೋಗಿ ಬರ್ತಾರೆ. ಆ್ಯಂಡ್ ಇಲ್ಲ ಮುಂದೆ ನೀವು ಬೀಚಲ್ಲಿ ಆಟ ಆಡ್ತೀರ ಅಂದರೆ ಫುಲ್ ಕ್ಲೀನ್ ಬೀಚು, ಈ ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ. ಆ್ಯಂಡ್ ಸುತ್ತಮುತ್ತ ವಾತಾವರಣ ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ರೂಮಿಂದ ಒಳ್ಳೆ ವ್ಯೂ ಇತ್ತು. ಹಾಗಾಗಿ ನಾವು ಈ ಒಂದು ವಿಲ್ಲಾನ ಆಪ್ಟ್ ಮಾಡಿದ್ವಿ. ನಮಗೆ ಸ್ಯಾಟಿಸ್ಫೈ ಆಯಿತು. ಇಲ್ಲೇನಂದರೆ ಬರೀ ಸ್ಟೇ ಅಷ್ಟೇ, ನಿಮಗೆ ಫುಡ್ ಸಿಗೋದಿಲ್ಲ. ಫುಡ್ ನೀವು ಆಚೆ ಎಲ್ಲಾದರೂ ಹೋಗಬೇಕು. ಇಲ್ಲಿಂದ ಮಲ್ಪೆ ಎಲ್ಲ ತುಂಬ ಹತ್ರ ಆಯಿತು. ಆ್ಯಂಡ್ ನಾವು ಆಚೆನೇ ಸರಿ ಹೋಗಿ ಬರ್ಬೋದು. ನಮಗೇನು ಬೇಕು ನಾವು ತಿನ್ನೋದಕ್ಕೆ ಬೆಸ್ಟ್ ಇರುತ್ತೆ ಅಂದ್ಬಿಟ್ಟು ನಾವು ಬರೀ ಸ್ಟೇ ತೊಗೊಂಡ್ವಿ. ಸ್ಟೇ ಸಖತ್ತಾಗಿತ್ತು. ನಿಮಗೆ ತೋರಿಸ್ತೀನಿ ಇವಾಗ. ನಾನು ಕಾರಲ್ಲಿ ಸಾಂಗ್ ಹಾಕ್ಬಿಟ್ಟಿದ್ರು, ಹಾಗಾಗಿ ನಾನು ರೆಕಾರ್ಡ್ ಮಾಡಿದ್ದಕ್ಕೆ ವಾಯ್ಸ್ ಕೊಡೋ ಥರ ಆಗಿದೆ, ಇಲ್ಲಾಂದರೆ ಹಾಗೆ ತೋರಿಸ್ತಾ ಇದೆ. ವೀರು ಮತ್ತು ಎದು ಫುಲ್ಲು ಈಗಲೇ ಹೋಗೋಣ, ಇಳಿಸಿ ಕಾರನ್ನ ಆಟ ಆಡ್ಕೊಂಡು ಹೋಗೋಣ, ಊಟ ಮಾಡಿಬಿಟ್ಟು ಹೋಗೋಣ ಅಂದ್ರೂ ಇಲ್ಲ ಫಸ್ಟ್ ಆಟ ಆಡೋಣ ಆಮೇಲೆ ಊಟ ಅಂತ ಇದ್ದಾವೆ ವೀರು. ಮಕ್ಳಿಗೆ ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ. ಈಗಲೂ ನನಗೂ ಅಷ್ಟೇ, ನನಗೆ ಬೀಚ್ ಅಂದರೆ ಸಖತ್ ಇಷ್ಟ. ಅದೇನೋ ವೀರಿಗೂ ಕೂಡ ಸಖತ್ ಬೀಚ್ ಇಷ್ಟ. ಅವನಿಗೆ ನೀರಲ್ಲಿ ಆಡೋದಕ್ಕಿಂತ ಈ ಮಣ್ಣಲ್ಲಿ ಆಡೋದು ಸಖತ್ ಇಷ್ಟ. ಏನೋ ಒಂಥರ ನಾನು ಬೀಚ್ ಪರ್ಸನ್. ಹಾಗಾಗಿ ನಾನು ಸುನಿಲ್ಗೆ ಯಾವಾಗಲೂ ಹೇಳ್ತಿರ್ತೀನಿ, ಬೀಚ್ ಟ್ರಿಪ್ ಹೋಗೋಣ, ಬೀಚ್ ಸೈಡ್ ಹೋಗೋಣ ಅಂತ. ಸೊ ಇಷ್ಟ ಆಯಿತು. ಒಟ್ಟಿನಲ್ಲಿ ನಮಗೆ ರ್ಯಾಂಡ ಪ್ಲ್ಯಾನು ಚೆನ್ನಾಗಿತ್ತು. ನಾವು ಫುಲ್ಲು ಟೆಂಪಲ್ ರನ್ ಥರ ಮಾಡಲಿಲ್ಲ. 1 ಟೆಂಪಲ್ ನಾವು ಏನಕ್ಕೆ ಬಂದಿದ್ವಿ ಅದಕ್ಕೆ ಮಾತ್ರ ಹೋದ್ವಿ. ಅದಾದಮೇಲೆ ನಾವು ಚೆನ್ನಾಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ ಒಂದು ಮಕ್ಕಳ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅವ್ರಿಗೇನು ಇಷ್ಟ, ಅವ್ರಿಗೆ ಎಲ್ಲಿ ಬೇಕು ಅಲ್ಲೆಲ್ಲ ಸುತ್ತಾಡಿಕೊಂಡು ಚೆನ್ನಾಗಿ ಮಜಾ ಮಾಡಿಕೊಂಡು ಬಂದ್ವಿ. ಹೆಂಗೋಯ್ತು 5 ದಿವಸ ಅಂತಲೇ ಗೊತ್ತಾಗಲಿಲ್ಲ. ಎಷ್ಟು ಬೇಗ ಆಗೋಯ್ತು, ಎಷ್ಟು ಬೇಗ ವಾಪಸ್ ಬಂದುಬಿಟ್ವಪ್ಪ ಅನ್ನಿಸ್ತಾಯಿತ್ತು ನಮಗೆ. ಬಟ್ ಈ ಥರ ಒಂದು ಟ್ರಿಪ್ ಯಾವಾಗಲೂ ಹೋಗ್ತಾ ಇರಬೇಕು, ಅವಾಗ ಚೆನ್ನಾಗಿರುತ್ತೆ. ಈ ಸತಿ ಒಂಥರ ಡಿಫ್ರೆಂಟ್ ಆಗಿತ್ತು. ವೀರು ಎದು ಬಾಂಡ್ ಅದೆಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಬೀಚಿದ್ದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಅಷ್ಟು ಕ್ರೌಡ್ ಇರಲಿಲ್ಲ. ಈ ಮಲ್ಪೆ ಆ ಸೈಡೆಲ್ಲ ಹೋದರೆ ತುಂಬ ಕ್ರೌಡ್ ಇರುತ್ತೆ. ಬಟ್ ಇಲ್ಲಿ ತುಂಬ ಕಮ್ಮಿ ಜನ ಆ್ಯಂಡ್ ತುಂಬ ಕ್ಲೀನ್. ಇದಕ್ಕೆ ವರ್ಜಿನ್ ಬೀಚ್ ಅಂತಲೂ ಹೇಳ್ತಾರಂತೆ. ನಾವು ಆನ್ಲೈನಲ್ಲಿ ನೋಡಿದಾಗ ಸಿಕ್ಕಿದ್ದು, ಬಟ್ ನಾಟ್ ಶೋರ್. ಬಟ್ ಇಲ್ಲಿರೋ ಲೋಕಲೆಲ್ಲ ಮಟ್ಟು ಬೀಚ್ ಅಂತಲೇ ಹೇಳೋದು. ಸೊ ಚೆನ್ನಾಗಿದೆ. ನೀವೇನಾದ್ರು ಈ ಸೈಡ್ ಹೋದರೆ ಈ ಸೈಡ್ ಹೋಗಿ. ಇಲ್ಲೂ ಅಷ್ಟೇ ತುಂಬ ಸ್ಟೇಗಳು ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕು ನೀವು ಅದನ್ನು ಪಿಕ್ ಮಾಡ್ಬೋದು. ಬಟ್ ಏನಂದರೆ ಅದೇ ಬುಕ್ಕಿಂಗ್ಸ್ ಆಗಿರುತ್ತೆ, ನೋಡಿಕೊಂಡು ನೀವು ಬುಕ್ ಮಾಡ್ಕೋಬೇಕಷ್ಟೇ. ನಮ್ಮ ಪುಣ್ಯದಕ್ಕೆ ನಾವು ಕಾಲ್ ಮಾಡಿ ಕೇಳಿದಾಗ ಅವೈಲೇಬಲ್ ಇತ್ತು. ಸೊ ನಾವು ಸರಿ 2 ಇರುತ್ತೆ, ಮುಂದೆ ಬೀಚ್ ಇರುತ್ತೆ, ಹಿಂದೆ ಬ್ಯಾಕ್ ವಾಟರ್ಸ್ ಇರುತ್ತೆ, ಮಜಾ ಮಾಡ್ಬೋದು ಅನ್ನೋ ಪ್ಲ್ಯಾನ್ಗೆ ಈ ಒಂದು ನಾವು ವಿಲ್ಲನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಸ್ಟೇನ ನಮಗೆ ಇಷ್ಟ ಆಗಿದೆ. ಆ್ಯಂಡ್ ಚೆನ್ನಾಗಿತ್ತು. ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಹೋದರೆ ಮಜಾ ಮಾಡೋಕ್ಕೆ ಚೆನ್ನಾಗಿತ್ತು. ಆ್ಯಂಡ್ ಇದೇ ನೋಡಿ ಒಳಗಡೆ ಹೇಗಿದೆ ಏನು ಅಂತ ನಾನು ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ಏಯ್ ಕೊಡ್ತೀನಿ ಹೋದೆ ಅಲ್ಲೆಲ್ಲ ಹೇಳಿದ್ರೆ. ಗಲೀಜಲ್ಲ ಅದು. ಅಲ್ಲಿ ಬರ್ಡ್ ನೋಡಿ ನೆಸ್ಟ್ ಮಾಡೈತಿ. ಬರ್ಡ್ ತೆಂಗಿನ ಮರದಲ್ಲಿ. ಮೀನಲ್ಲಿ ಹೋಗ್ಬಾರ್ದಾ? ಇವಾಗ ಹಳೆ ಜಾಸ್ತಿ ಬಿಡಲ್ಲ. ಏ ಅದೇನು ಮಾಡಲ್ಲ, ಸುಮ್ಮನೆ ರೀ. ಹುಣ್ಣಿಮೆ ಅಲ್ಲ, ಹುಣ್ಣಿಮೆ ಮಾರನೇ ದಿನ ಹಿಂದೆ ಮುಂದೆ ಹೋಗ್ಬಾರ್ದು. ಎಣ್ಣೆ
ನಾವು ಹೇಳಿದ್ದೆ ಮಾಡ್ತಾರೆ ಇವರು. ಅದು ಹೇಳ್ಬಾರ್ದು ಅವ್ರ ಮುಂದೆ, ಏನು ಹೇಳ್ಬಾರ್ದು. ಫ್ಲಾಶ್ ಲೈಟ್ ಆನ್ ಆಗೋದು ಹೆಂಗೆ ನೋಡು. ಏ ವೀರು, ಏನು ಮಾಡ್ತಾ ಇದೀಯಾ? ಮೊನ್ನೆ ಎತ್ತುತ್ತಾನೆ ಇರೋ ನೀನು. ಇದು ವೀರ್ ನೀನಾ? ಬೀಚ್ ಏನು ಕಾಣಿಸ್ತಾ ಇಲ್ಲ ಅಲ್ಲಿ. ಅಲ್ಲೋಡಲ್ಲಿ ಸನ್ಲೈಟ್ ಹೆಂಗ್ ಕಾಣಿಸ್ತಾ ಇದೆ. ಸಣ್ಣ ನೆನ್ನೆ ಹುಣ್ಣಿಮೆ ಇತ್ತಲ್ಲ, ಮುಗ್ದೋಗಿದೆ ಅಷ್ಟು. ಹುಣ್ಣಿಮೆ ಮುಗ್ದೋಗಿರ್ಬೇಕು. ಇಲ್ಲ ಹಳೆ ಜಾಸ್ತಿ ಇಲ್ಲಮ್ಮ. ಅಲ್ಲಿ ನೆನ್ನೆ ಇದ್ದಿದ್ದು ಅಲ್ಲ, ನೆನ್ನೆ ಎಂಡು. ಅಲ್ಲೋ ಅದು ಯಾರೋ ಕೂತಿದ್ದಾರೆ ನೋಡಿ. ಅಲ್ಲೊಂದು ದ್ವೀಪದಲ್ಲಿ ಏನೋ ಲೈಟ್ ಕಾಣ್ತಾ ಇತ್ತು ನೋಡಿ ಅಲ್ಲಿ. ಶಿಪ್ಪ ಅದು ಮೇರಿಲ್ಯಾಂಡ್ ಏನೋ ಇರ್ಬೇಕಲ್ಲ. ಮಲ್ಪೆ ಹತ್ರ. ಲೋ ಇದೇನೆ ಮನೆ ಕಟ್ಟಕ್ಕೆ ಮಣ್ಣು ತುಂಬ್ತವ್ರೆ. ಮರಳು ಚಲ್ಬೇಕಾ? ಚೇರ್ ಬೇಕಾ? ಚೇರ್ ಎಲ್ಲಿಂದ ತರೋಣ? ಕಾಲು ನೋವು ಬರುತ್ತೆ. ಮನೆಗೆ ನಡಿ, ರೂಮಿಗೆ ನಡಿ. ಮತ್ ಕುತ್ಕೋಬಿಡು ಕೆಳಗೆ, ನಾನು ಬಟ್ಟೆ ಚೇಂಜ್ ಮಾಡ್ತೀನಿ, ಪರವಾಗಿಲ್ಲ ಗಲೀಜಾದ್ರೂ. ಓಸುಡಿ ಏನಂದ್ರೆ ಓಸುಡಿ ಅವ್ರ ಅಜ್ಜಿ ಬ್ಲಡ್ ಅಲ್ಲಿ ಬಂದಿರ್ಬೇಕೆಲ್ಲೋ. ಕುತ್ಕೋ, ಏನಾಗಲ್ಲ. ನಾನು ಪ್ಯಾಂಟ್ ಚೇಂಜ್ ಮಾಡ್ತೀನಿ, ಕುತ್ಕೋ. ತಂದಿದ್ದೀನಿ ಎಕ್ಸ್ಟ್ರಾ ಪ್ಯಾಂಟ್, ಕುತ್ಕೋಬಿಡು. ಕುತ್ಕೋ, ಫುಲ್ ಕುತ್ಕೋ. ಕುತ್ಕೋ, ಕಾಲು ನೋವು ಬರಲ್ಲ. ಮಾಡು ಬಿಡು, ಬಟ್ಟೆ ಚೇಂಜ್ ಮಾಡಿ ನೀರು ಸ್ನಾನ ಮಾಡಿಸ್ತೀನಿ. ಲೋ ಅಲ್ಲೋಗಾಡ ಬೀಚ್ ಒಳಗಡೆ. ಸುನಿ ಅಲ್ಲ ಕತ್ಲೆ, ಸುಮ್ಮನೆ ಇಲ್ಲೇ ಬೆಳಕೈತೆ ಲೈಟು. ಬೀಚ್ ಅಂತ ಇದ್ದಲ್ಲ, ಅದು ನಾಳೆ ಬೆಳಿಗ್ಗೆ ಕರ್ಕೊಂಡು ಹೋಗ್ತೀನಿ. ಸದ್ಯಕ್ಕೆ ಅಷ್ಟು ಆಡಲಿಲ್ಲ. ಬೆಳಗ್ಗೆ ಅಲ್ಲೇ ರೂಮ್ ಎದುರುಗಡೆನೆ ಚೆನ್ನಾಗಿತ್ತಪ್ಪ. ಇಲ್ಲಿ ಗಲೀಜ್ ನೋಡು. ಅಲ್ವಾ ಗೊತ್ತು. ಕುತ್ಕೊಬಿಡು ಸುನಿ, ಸುನಿ ಕುತ್ಕೊಂಡ್ಬಿಡು. ಗಲೀಜಾರಲ್ಲಿ ಬಿಚ್ಚಾಕುವಂತೆ. ರೆಡಿ 1 2 3. ಅಯ್ಯಯ್ಯೋ ಒತ್ತಿಲ್ಲ ಕರೆಕ್ಟಾಗೆ. ಮಣ್ಣೆತ್ಕೊ ಬರ್ಬೇಕು. ಸುನಿ ಅದನ್ನೇ ತೋಡು, ಮಾಯ್ಶ್ಚರ್ ಇರುತ್ತೆ. ಅದನ್ನೇನು ತರ್ತೀಯ? ಎಲ್ಲಿಂದ ತರ್ತೀಯ? ಟಂಟಡಾನ್. ಒಳಗಡೆ ಇರೋದು ಹಾಕ್ಬೇಕು, ಮೇಲಲ್ಲ. ನೆಮ್ಮದಿ. ದಿಸ್ ಕಾಲ್ ನೆಮ್ಮದಿ. ಅದಾಕ್ಬೇಡ ಹಾಕ್ರೆ ಬರಲ್ಲ. ಏ ಬೆಕ್ಕಿಂದ ಹೋಗ್ಬೇಡ್ರಿ, ಬರ್ರಿ. ಹತ್ರನೇ ಇದೆ.